ಇದು. ಯಾವುದೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನನ್ನ ಅಪ್ಪನ ಮನೆಯಲ್ಲಿ ನಡೀತದೆ ಅಂತಾದ್ರೆ ಮೊದಲು ಕರೆ ಬರಬೇಕಾದದ್ದು ನನಗಾಗಿತ್ತು. ಆದ್ರೆ ನನಗೆ ಬರಲಿಲ್ಲ ಅಂತಾದ್ರೆ ಬ್ರಾಹ್ಮಣರೆಂದಂತೆ ಮರೆತದ್ದಿರಬಹುದು. ನಾನೇ ಹೋಗಿ ಖುದ್ದಾಗಿ ಮಗಳಿಗೆ ಕರೆ ಕೊಟ್ಟು ಬರಬೇಕು ಎನ್ನುವುದಾಗಿ ನಮ್ಮ ಅಪ್ಪ ಯೋಚಿಸಿದ್ದಾರೆ. ಅವಸರವಾಗಿ ಹೋಗಿದೆ. ಆದ್ರೆ ತಡ ಮಾಡುವುದಲ್ಲ, ನಮ್ಮವರಿಗೆ ವಿಷಯವನ್ನು ತಿಳಿಸಿ ಅವರನ್ನು ಸೇರಿಕೊಂಡು ನೇರವಾಗಿ ಪ್ರಾಚೀನವರಿಯತ್ತ ಸಾಗಿಬಿಡ್ತೇನಂತೆ. ಸ್ವಾಮಿ 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 ನಮಸ್ಕಾರ. ಪ್ರಣಾಮ. ಇಲ್ಲಿ ಬಾರೆ. ಇದೇ ನಮಸ್ಕಾರವೋ ಅಥವಾ ಚಮತ್ಕಾರವೋ? ಯಾಕೆ ಏನಾಯ್ತು? ಗಂಡನ ಪಾದಕ್ಕೆ ಒಮ್ಮೆ ನಮಸ್ಕರಿಸುವುದು ಶಿಷ್ಟಾಚಾರ. ಮತ್ತೆ ಮತ್ತೆ ನಮಸ್ಕರಿಸ್ತಾಳೋ ಏನೋ ಚಮತ್ಕಾರ ಇದೆ ಅಂತ. ಹಾಗಲ್ಲ ಸ್ವಾಮಿ, ನಿಮ್ಮಿಂದ ಬೀಳ್ಕೊಂಡು ನಾನು ಹೋಗುವಾಗ ಉತ್ಸುಕತೆಯಲ್ಲೇ ಇದ್ದೆ. ಆದ್ರೆ ಈಗ ಹಿಂದಿರುಗಿ ಬರುವಾಗ ನೋಡಿ ಅದು ಇಮ್ಮಡಿಸಿದೆ, ಅಲ್ಲ 100 ಮಡಿಸಿದೆ. ಹೌದು, ಯಾಕೆ? ಕಾರಣ ಉಂಟು. ನನ್ನ ಬೆರಳ ತುದಿ ನೋಡಿ. ನೋಡಿರಿ ದ್ವಿಜರು ಪೋಪುಗನೋ ನೋಡಿರಿ 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 ದ್ವಿಜರು ಪೋಪುಗನೋ ನೋಡಿರಿ ದ್ವಿಜರು ಪೋಪುಗನು ನಿಮ್ಮಯ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಆಡಲೆ ಅಧಿಕ ಸಂಭ್ರಮವಂತೆ ಅದನಾಡಲೆ ಅಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಸಂಭ್ರಮವಂತೆ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ. ಆಡಲೆ ಅಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ. ನೋಡಿರಿ ದ್ವಿಜರು ಪೋಪುಗನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆಡಲಿಕ್ಕೆ ಅಧಿಕ ಸಂಭ್ರಮವಂತೆ ಬಂಧುಗಳು ಹುಡಿರಂಜಿಸುವರಂತೆ ಆಡಲು ಅಧಿಕ ಸಂಭ್ರಮವಂತೆ ಬಂಧುಗಳು ಹುಡಿರಂಜಿಸುವರಂತೆ ಬಂಧುಗಳು ಹುಡಿರಂಜಿಸುವರಂತೆ. ನೋಡಿ 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 ಸ್ವಾಮಿ, ನನ್ನ ಬೆರಳ ತುದಿ ನೋಡಿ ಅಂತ ಹೀಗೆ ತೋರಿಸಿದೆ ನಾನು. ಉಗುರು ಚೆನ್ನಾಗಿ ಬೆಳೆಸಿದ್ವಿ. ಹೌದು, ನಾ ಆಸಂತಂದವಳ ಅಲ್ಲ, ಬೆರಳು ತುದಿ ನೋಡಿ ಅಂದ್ರೆ ಮತ್ತೆ ಅಂತ ಅಲ್ಲಲ್ಲ, ನನ್ನ ಬೆರಳ ತುದಿ ತೋರಿಸೋದಿಕ್ ಬಂದ್ ನೋಡಿ ಆ ಕಡೆಗೆ. ಆ ಕಡೆಗೆ ಸ್ವಲ್ಪ ಹಾಗೆ ನೀಲ ಶುಭ್ರ ಆಕಾಶ, ಸ್ವಲ್ಪ ಕೆಳಗೆ ಹಬ್ಬಿರುವ ಪರ್ವತಗಳ ಸಾಲು, ಇನ್ನೂ ಸ್ವಲ್ಪ ಕೆಳಗೆ ಅದೇನು ಇರುವೆ ಸಾಲ. ನನಗೂ ಆಶ್ಚರ್ಯವೇ. ಇರುವೆ ಸಾಲಿನ ಹಾಗೆ ಹೋಗುತ್ತಿರುವಂತಹ ಅವರೆಲ್ಲ ಬ್ರಾಹ್ಮಣರು ಸ್ವಾಮಿ. ಎಲ್ಲಿಗೆ ಹೊರಟಿದ್ದಾರೋ ನನಗೂ ಕುತೂಹಲವಾಯಿತು. ಕರೆದು ನಾನು ಕೇಳಿದೆ ಹೋಗುವುದು ಎಲ್ಲಿಗೆ ಅಂತ. ಅವರೆಲ್ಲ ಹೊರಟಿದ್ದು ಪ್ರಾಚೀನ ಬರ್ಹಿಗಂತೆ. ಯಾಕಂತೆ? ಅಲ್ಲಿ ನಿಮ್ಮ ಮಾವ ಮಾಡುವ ದಕ್ಷ ಪ್ರಜಾಪತಿ ಮಾಡುವಂತಹ ಯಾಗವಂತೆ. ಓಹೋ, ಬಹಳ ದೊಡ್ಡ ಯಾಗ, ದೊಡ್ಡ ಅಧಿಕ ಯಾಗ ಆಗುವುದೇ. ಎಂತದ್ದು? ಅವನೇ ಅಧಿಕ, ಮತ್ತೆ ಯಾಗ ಅಧಿಕ ಆಗದೆ ಮತ್ತೆ. ಅಯ್ಯೋ, ಹಾಗೆ ಇದ್ದಲ್ಲ,
ಅಧಿಕ ಅಂದ್ರೆ ನಭೂತೋ ನ ಭವಿಷ್ಯತಿ. ದೊಡ್ಡ ಯಾಗ ಇಲ್ಲಿಯವರೆಗೆ ಆಗ್ಲಿಲ್ಲ, ಮುಂದೆ ಆಗುವುದಕ್ಕೆ ಸಾಧ್ಯವೂ ಇಲ್ಲ ಅಂತದೊಂದು ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದಾನಂತೆ. ಹಾಗಾಗಿ ಬ್ರಾಹ್ಮಣರೆಲ್ಲ ಹೋಗ್ತಾ ಇದ್ದಾರಂತೆ. ಇಲ್ಲಿ ವಿಶೇಷವಾದಂತಹ ಒಂದು ಯಾಗ ನಡೀತದೆ. ಅದನ್ನೆಲ್ಲ ಅಡಿ ನಾ ಇಂತ ಕಥೆ ಹೇಳುದು. ಆ ಕಥೆ ಹೇಳಿದೆ ಮಧ್ಯೆ ಮಾತಾಡ್ಬೇಡ್ವ. ಅಲ್ಲ, ಅವರೆಲ್ಲ ಹೋಗ್ತಾ ಇದ್ದಾರೆ. ಹೌದು. ಇರುವೆಯ ಸಾಲಿನ ಹಾಗೆ ಈ ಬ್ರಾಹ್ಮಣರು ಹೋಗ್ತಾ ಇದ್ರೆ ಕಿವಿಯಲ್ಲಿ ಗಾಳಿ ಹೋದ ಕರುವಿನ ಹಾಗೆ ನೀ ಹಾತ್ ಬರ್ತಿದ್ದೀಯ. ಕಾರಣ ಏನು ಗೊತ್ತುಂಟ ಸ್ವಾಮಿ? ಕೇಳಿ ಸೈರಿಸದೆನ್ನ ಮನವೋ ಕೇಳಿ ಸೈರಿಸದೆನ್ನ ಮನವಲ್ಲಿ ಹೋಗದೆ ಕೇಳಿ ಅದ ಕೇಳಿ ಸೈರಿಸದೆವು ನಮನ ಅದ ಕೇಳಿ ಸೈರಿಸದೆವು ನಮನ ಅಲ್ಲಿ ಹೋಗದೆ ಹೇಳಿ ನೀವು ಇಂದಿನಲ್ಲಿ ರಮಣ ಹೇಳಿ ನೀವೇಳಿ ಹೇಳಿ 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 ನೀವು ಇಂದಿರಲಿ ಮನಮಲ್ಲಿ ಹೋಗದೆ ಹೇಳಿ ರಮಣ ಹೇಳಿ 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 ಇಂದಿರಲಿ ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ವೈಭವ ನೋಡಿದ್ದು ನಾಳೆ ಬರುವುದು ಇಲ್ಲಿಗೆ ನಾಳೆ ಬರುವುದು ಇಲ್ಲಿಗೆ ನಾಳೆ ಬರುವುದು ಇಲ್ಲಿಗೆ ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದು ಇಲ್ಲಿಗೆ ಅಲ್ಲಿ ಎನ್ನಕ್ಕ ತಂಗಿಯಂದಿರು ಬಾಂಧವರೆಲ್ಲ ಸೇರಿರ್ತಾರಂತೆ ಅಲ್ಲಿ ಎನ್ನಕ್ಕ ತಂಗಿಯಂದಿರು ಬಾಂಧವ ಎಲ್ಲ ಕೂಡಿರ್ಬಾರಂತೆ ಬಾಂಧವರೆಲ್ಲ ಕೂಡಿರ್ಬಾರಂತೆ ಬಂದಿರಿ ನೀವು ಬನ್ನಿರಿ ಬಹುಕಾಲವಾಯ್ತು ಕಾಣದೆ ಮನನಿಲ್ಲದು ಎನಗೆಂದಳು ಮನನಿಲ್ಲದು ಎನಗೆ
ಬನ್ನಿರಿ ಬಹುಕಾಲವಾಯ್ತು ಕಾಣದೆ ಮನ ನಿಲ್ಲದು ಎನಗೆ ನಡು ಇಲ್ಲದು ಎನಗೆ ನಡು ಅದ ಕೇಳಿ ಸೈರಿಸದೆನ್ನ ಮನವು ಪ್ರಾಚೀನ ಮರಿಯಲ್ಲಿ ವಿಶೇಷವಾದ ಯಾಕ ನಡೀತಾ ಇದೆಯಂತೆ ಅಲ್ಲಿ ಹಾಗೆ ನಡೀತಾ ಇದ್ರೆ ಇವರಲ್ಲಿ ಹೀಗೆ ಹೋಗ್ತಾ ಇದ್ರೆ ನಂಗೇನಾಯ್ತು ಅಂತಲ್ವಾ? ಹೌದು ಸ್ವಾಮಿ, ಕೇಳಿದ ಮೇಲೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾ? ನನ್ನ ಅಪ್ಪನ ಮನೆಯಲ್ಲಿ ನಡೆಯುವಂತಹ ವಿಶೇಷವದು. ನನ್ನ ಅಕ್ಕ ತಂಗಿಯರು ಬಂದು ಬಾಂಧವರೆಲ್ಲ ಈಗಾಗಲೇ ಬಂದು ಸೇರಿದ್ದಾರಂತೆ. ಈ ಅಕ್ಕ ತಂಗಿಯಂದಿರೆಲ್ಲ ಬರ್ತಾರೆ ಅಂತ ಯಾರು ಹೇಳಿದ್ರು? ಈಗಾಗಲೇ ಬ್ರಾಹ್ಮಣರು ಹೇಳಿದ್ರು ನನಗೆ. ಅವರಿಗೆಲ್ಲ ಕರೆದವರು ಬ್ರಾಹ್ಮಣರಯ್ಯ. ಅಲ್ಲಪ್ಪ, ಅವರಿಗೆಲ್ಲ ಕರೆ ಹೋಗಿದೆ. ನಿನಗೆ ನನಗೆ ಹೇಳಿದ್ದು ಬ್ರಾಹ್ಮಣರು. ನಾ ಹೇಳಿದಲ್ಲ, ಅಪ್ಪ ನಿನ್ನ ಅಕ್ಕ ತಂಗಿಯಂದಿರಿಗೆಲ್ಲ ಕರೆದಿದ್ದಾನೆ. ಹೌದು. ನಿನಗೆ ಕರ್ನ? ಓ ಹಾಗಲ್ವಾ ಸ್ವಾಮಿ, ನಾವೆಷ್ಟೋ ದಿವಸವಾಗಿತ್ತು ಅಲ್ಲಿಗೆ ಹೋಗದೆ. ಮದುವೆ ಆದ್ಮೇಲೆ ಮತ್ತೆ ನಾವು ನೆಂಟರ ಮನೆಗೆ ಅಂತ ಹೋಗ್ಲಿಲ್ಲ. ಈಗಂತೂ ನೀವು ದಾರಿ ಖರ್ಚಿ ಕೊಡ್ಬೇಕು ಅಂತಿಲ್ಲ, ನಾ ಹೋಗಿ ಬರ್ತೇನೆ ಅಂತ ಹೇಳಿದ್ರು ನೀವು ಕಳಿಸುವುದೂ ಇಲ್ಲ. ನಿಮ್ ಜಾತಿಗ ಅನುಕೂಲ. ಹೌದಾ? ಹಾಗಿರುವಾಗ ಹೇಳಿದ್ರಲ್ಲ ನೀವು, ಅವರಿಗೆಲ್ಲ ಕರೆ ಬಂದಿದೆ, ನಿನಗ್ ಕರೆ ಬರ್ಲಿಲ್ಲ, ಹಾಗಿದ್ರೆ ನೀವು ಹೋಗುದು ಸರಿಯಾ? ಶಾಸ್ತ್ರದ ಒಂದು ಮಾತುಂಟು, ನೆರೆಮನೆಯಲ್ಲಿ ವಿಶೇಷ ಕಾರ್ಯ ಆದಾಗ ಪಕ್ಕದ ಮನೆಗೆ ಹೇಳಿಲ್ವೋ ಆ ಒಂದ್ ದಿವ್ಸಕ್ಕಾದ್ರೂ ಊರು ಬಿಡ್ಬೇಕಂತ. ಹೌದಾ? ನಮ್ಗ್ ಕರೆಯವೇ ಇಲ್ಲ. ಹೌದು ಸ್ವಾಮಿ, ಕೆಲವೊಂದಿಷ್ಟು ಉಂಟು ಹಾಗೆ. ಬರೆಯದೆ ಓದುವವ, ಕೇಳದೆ ಹೇಳುವವ, ಕರೆಯದೆ ಹೋಗುವವ ಇಳೆಯೊಳಗೆ ಕಡು ಮೂರ್ಖ ಅಂತ ಹೇಳಿದ್ರು. ಹಾಗಂತ ಕೆಲವು ಪ್ರದೇಶಗಳಿಂದ ನಮ್ಗೆ ಕರೆ ಬರ್ತದೆ ಅಂತ ನಾವು ತಿಳಿಯುವುದೇ ಮೂರ್ಖತನವಾಗ್ತದೆ. ಅದು ಯಾವುದೇ ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆದ್ರೆ ನಮ್ಗೆ ಕರೆಬೇಕಾ? ದೇವರು ಬಂದು ಕರೆಬೇಕು ಅಂತ ಕುಳಿತುಕೊಳ್ಳುವುದಲ್ಲ. ಹಾಗೆ ಗುರುಮಠ, ನಾವು ಓದಿರುವಂತಹ ವಿದ್ಯಾಪೀಠ ಅಂತ ಆದ್ರೆ ಅಲ್ಲಿ ಗುರುಗಳನ್ನು ಕಾಣುವುದಕ್ಕೆ ನಾವಾಗಿ ಹೋಗ್ಬೇಕು. ಹೋಗಿ ಸೇವೆ ಮಾಡಬೇಕಾದ್ದು ಶಿಷ್ಯ ಧರ್ಮ. ಮತ್ತೆ ಗುರುಗಳು ರಾಯಿಸಗಳಿಲ್ಲ ಅಂತ ಕುಳಿತುಕೊಂಡ್ರೆ ಅವ ಮೂರ್ಖ ಅಂತ ಆಗ್ತಾನೆ. ಸರಿ. ಇನ್ನು ತಾಯಿ ಮನೆಗೆ ಹೆಣ್ಣು ಹೋಗ್ಬೇಕು ಅಂತಾದ್ರೆ ಕರೆಬೇಕು ಅಂತಿಲ್ಲ. ತಂದೆ ಮನೆಯನ್ನು ಸೇರ್ಬೇಕು ಅಂತಾದ್ರೆ ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಕರೆಬೇಕು ಅಂತಿಲ್ಲ. ಹೆಣ್ಣು ಕೊಟ್ಟು ಮಾಮ ಅಂತ ಹೇಳಿದ್ರು ತಂದೆಗೆ ಸಮಾನ ಅಂತ ಹೇಳಿದ್ರು. ಹಾಗಾಗಿ ಏನಿ ಹೋಗೋಣವಂತೆ. ವಿಶೇಷವಾದಂತಹ ವೈಭವವನ್ನು ನೋಡಿ ಹೆಚ್ಚು ದಿವಸ ನಿಮಗೂ ಪುರುಸೊತ್ತಿಲ್ಲ, ನಾಳೆ ಹಿಂದಿರುಗಿ ಬರೋಣವಂತೆ. ದಾಡಿಯೇ ಎಂತದು? ನೀ ಹೇಳುದು ಅಷ್ಟನ್ನು ನಾವು ಒಪ್ತೇವೆ. ದೇವಸ್ಥಾನದ ವಿಶೇಷ ಆದ್ರೆ ಆಮಂತ್ರಣ ಅಲ್ಲ, ಬೇಡ. ದೇವ್ರು ನೋಡ್ಲಿಕ್ಕೆ ಹೋಗ್ಬೇಕು. ಹೌದು. ನಿನ್ನ ಅಪ್ಪ ನನಗೆ ದೇವರಲ್ಲ. ಅರಸರ ಆಸ್ಥಾನಕ್ಕಾದ್ರೂ ಕರೆಬೇಕು ಅಂತಿಲ್ಲ. ಬೇಕು ಅಂತಿಲ್ಲ. ನಿನ್ನ ಅಪ್ಪ ನನಗೆ ಮಹಾರಾಜ ಅಲ್ಲ. ಗಂಡನ ಮನೆಗೆ ಹೋಗುವುದಾಗ ಆಮಂತ್ರಣ ಬೇಕು ಅಂತ ತವರು ಮನೆಯಲ್ಲಿ ಕುಳಿತರೆ ಅವಳ ಅಪ್ಪನ ಮನೆಯಲ್ಲೇ ಬಾಕಿ. ಇನ್ನು ನನಗೆ ನಿನ್ನ ಮನೆ ಅಪ್ಪನ ಮನೆ ಅಲ್ಲ, ಆದ್ರಿಂದ ಹೋಗುವುದು ಬೇಡ. ಸ್ವಾಮಿ, ನಾನು ಆವಾಗಲೇ ಗ್ರಹಿಸ್ತಾ ಇದ್ದೇನೆ. ಯಾವಾಗ ನಾನು ಪ್ರಾಚೀನ ಬರುಹಿ ಅಂತ ಹೇಳಿದ್ ನಾನು, ನನ್ನ ಅಪ್ಪ ದಕ್ಷ ಪ್ರಜಾಪತಿಯ ಹೆಸರು ಹೇಳಿದ್ ನಾನು, ನಿಮ್ಮ ಮುಖ ವಿವರಣವಾಯಿತು, ಅನುಮಾನವೇ ಇಲ್ಲ. ಮುಖ ತಿರುಗಿಸಿದ್ರಿ ನೀವು. ಯಾಕೆ ನನ್ನ ಅಪ್ಪನ ವಿಷಯವನ್ನು ಕೇಳಿದವಾಗ ನಿಮ್ಗೆ ಹಾಗಾಗ್ತದೆ? ನನ್ನ ಅಪ್ಪ ನಿಮ್ಗೆ ಏನ್ ಮಾಡಿದ್ದಾನೆ, ಅಥವಾ ನನ್ನ ಅಪ್ಪನ ಮನೆ ನಾ ಯಾಕೆ ಹೋಗಬಾರ್ದು? ದಾಕ್ಷಾಯಣಿ, ಓ, ಎಂದೋ ನಡೆದ ಒಂದು ಘಟನೆಯನ್ನ ಈ ಹೊತ್ತಿನವರೆಗೂ ನಿನಗೆ ಹೇಳಲಿಲ್ಲ. ಯಾಕೆ ಗೊತ್ತಾ? ನಿನ್ನ ಮೃದು ಮನಸ್ಸಿಗೆ ನೋವಾಗುತ್ತದೆ ಎಂಬ ಕಾರಣಕ್ಕಾಗಿ. ಈಗ ನೀವು ಅದನ್ನ ಹೇಳದೆ ಹೋದ್ರೆ ಇನ್ನಷ್ಟು ನೋವಾಗ್ತದೆ. ಖಂಡಿತ ಹೇಳ್ತೇನೆ. ಒಂದು ದಿವಸ ನಾನು ಕುಳಿತಿ ಸಭೆಗೆ ಒಂದು ದಿವಸ ನಾನು ಕುಳಿತಿರ್ಪ ಸಭೆಗೆ, ನಾ ಕುಳಿತಿರ್ಪ ಸಭೆಗೆ ಬಂದನು ಕ್ಷಣ ಹೇಳದ ಬಗೆಗೆ, ಬಂದನ ಕ್ಷಣ ಹೇಳದ ಬಗೆಗೆ. ನಿಂದಿಸಿ ಜರದ ಬೈದಂತ ಬರಿಯ, ನಿಂದಿಸಿ ಜರದ ಬೈದಂತ ನುಡಿಯ, ಎಂದೇ ದಿಗದನು ನಮ್ಮನೆ ಬರಿಯ. ದಾಕ್ಷಾಯಣಿ, ಒಂದೊಂದು ದಿವಸ ದೇವೇಂದ್ರ ಕೈಲಾಸದವರೆಗೆ ಬಂದಿದ್ದ. ಯಾಕೆ? ಜ್ಞಾನ ಸತ್ರವನ್ನು ಮಾಡ್ತೇನೆ, ತ್ರಿವೇಣಿ ಸಂಗಮದಲ್ಲಿ ಅಧ್ಯಕ್ಷ ಪಟ್ಟವನ್ನು ನೀವು ಏರಬೇಕು ಎಂದು. ನಾನು ಹೋಗಿ ಅಧ್ಯಕ್ಷ ಪಟ್ಟದ ಮೇಲೆ ಕುಳಿತಿರುವ ಕಾಲ
ಅಲ್ಲಿಗೆ ನಿನ್ನ ಅಪ್ಪ ಬಂದ. ಓಹೋ, ನಿಮ್ಮ ಅಪ್ಪ ಬಂದದ್ದು ಹೇಗೆ? ಹೇಗೆ? ಒಳ್ಳೆ ಧೂಮಕೇತು ಬಂದಾಗ ಬಂದ. ನೀವು ಹೇಳಿದ್ದಕ್ಕೆಲ್ಲ ಹೂ ಹಾಕುದಿಲ್ಲ, ಆದ್ರೂ ಒಂದು ರೀತಿ ಹಾಗೆ ಹೌದು ಅಲ್ವಾ? ಹೌದು. ಬಂದಂತ ನಿನ್ನ ತಂದೆ ಯಾರು ಗಮನಿಸಬೇಕು ಅವ ಬಂದದ್ದನ್ನು. ಬಂದಂತ ನಿನ್ನ ತಂದೆ ಅಧ್ಯಕ್ಷ ಪೀಠದಲ್ಲಿ ಕುಳಿತ ನಾನು ಮಾತನಾಡಿಸಲಿಲ್ಲ ಎಂಬ ಕಾರಣಕ್ಕಾಗಿ ನನ್ನನ್ನು ನಿಂದಿಸಿದೆ, ಜರೆದ, ತಾತ್ಸಾರ ಮಾಡಿದ, ಹೀಯಾಳಿಸಿದ. ನಿನ್ನತ್ತೆ ಕೇಳ್ತೇನೆ, ಸಭೆಗೆ ಬಂದವರನ್ನೆಲ್ಲ ಅಧ್ಯಕ್ಷ ಮಾತಾಡಿಸುದ ಅಲ್ಲ ಅಲ್ವಾ? ಮಾತಾಡ್ಲಿಕ್ಕೆ ಅಂತ ಜನ ಇರ್ತಾರೆ ಅಲ್ವಾ? ಮಗಳಿಗಿದ್ ಬುದ್ಧಿ ಅಪ್ಪನಿಗಿಲ್ಲ, ಏನ್ ಮಾಡುದು? ಅದು ಹಾಗೆ ಕೆಲಸ. ಹಾಗಾಗಿ ಈ ರೀತಿ ಕರೆ ನನ್ನನ್ನ ತಾತ್ಸಾರ ಮಾಡಿ ಹೊರಟು ಹೋದ. ಸ್ವಾಮಿ, ಆ ದಿವಸ ಯಾಗದ ವಿಷಯ ಅಲ್ವ ನೀವು ಹೇಳುವುದು? ಅಲ್ಲಿ ಸತ್ರ ಆದದ್ದು. ನಮ್ಮ ಅಪ್ಪ ಶೀಘ್ರ ಕೋಪಿ ಹೊರತು ದೀರ್ಘ ದ್ವೇಷಿ ಅಲ್ಲ. ಅವ ಮುಖದ ಮೇಲೆ ಮೂಗುಂಟು ಅಂತ ಹೇಳಿದ್ರು ಒಮ್ಮೆ ಕೋಪ ಕೊಡ್ತಾನೆ, ಅದೆಲ್ಲ ಮರ್ತು ಬಿಡ್ತಾನೆ. ಆ ದಿವಸ ನಡೆದದ್ದು ಅವನಿಗೆ ಮರ್ತೋಗಿದೆ ಸ್ವಾಮಿ. ಮರ್ಯಾದೆ ಇಲ್ಲ ಹೇಳುವುದಕ್ಕೆ ಮೂಗಿಲ್ಲ ಅಂತ ಹೇಳ್ತಾರೆ. ಮೂಗಿರ್ತದೆ ಅಂತ ಸಿಟ್ಟು ಮಾಡುತ್ತಲ್ಲ, ಆ ಮರ್ಯಾದೆ ಕಳ್ಕೊಂಡ. ಅದು ಮರ್ತೋಗಿದೆ ಬಿಡಿ ಆ ವಿಷಯ. ಇಲ್ಲ ಇಲ್ಲ ಇಲ್ಲ, ಆ ದ್ವೇಷದ ಕಾರಣದಿಂದ ನಮಗೆ ಅವಮಾನ ಮಾಡಬೇಕು ಎಂಬ ಕಾರಣಕ್ಕಾಗಿ ಉಳಿದ ಲೋಕಾಂತರವನ್ನೆಲ್ಲ ಆಮಂತ್ರಿಸಿ ನಮ್ಮನ್ನ ಕರೆಯಲಿಲ್ಲ. ನಿನಗೊಂದು ಮಾತು ಹೇಳ್ತೇನೆ, ಅವರಿಗೆ ನಾವು ಅಳಿಯ ಮಗಳು ಅನ್ನುವ ಭಾವನೆ ಉಂಟು, ನಮಗ ಅತ್ತೆ ಮಾವ ಅನ್ನುವ ಭಾವನೆ ಉಂಟು. ಅವನಿಗಿಲ್ವೋ ನಮಗೂ ಇಲ್ಲ. ಆದ್ದರಿಂದ ನೀನು ಹೋಗುವುದು ಬೇಡ. ಹೋಗದಿರೆಂಬ ವಚನವ ಬೇಡ, ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೆಂಬ ವಚನವನಾಡಿ ಕೆಡಿಸದಿರೆಂಬ ಮತಿಯನ್ನು ಕಾಡಿದಳು ಕಮಲಾಕ್ಷಿ, ಪತಿಯನು ಕಾಡಿದಳು ಕಮಲಾಕ್ಷಿ, ಕಂಬನಿ ದುಂಬಿಗೂಳಿಡುತ್ತ ನಿಲ್ಲದು ಮನವಲ್ಲಿ ಹೋಗದೆ ಇನಿಯ ನಿಲ್ಲದು ಮನ ಅಲ್ಲಿ ಹೋಗದೆ, ಮನ ನಿಲ್ಲದು ಮನ ನಿಲ್ಲದು ನಿಲ್ಲದು ಮನ ಅಲ್ಲಿ ಹೋಗದು, ಅಲ್ಲಿ ಹೋಗದೆ ಪ್ರಾಣವಲ್ಲ ಕಳುಹಿಸಲಾಗದೆ, ಪ್ರಾಣವಲ್ಲ ಕಳುಹಿಸಲಾಗದೆ, ಕಳುಹಿಸಲಾಗದೆ ನಿಲ್ಲದೆ ಬಗೆ ನಾಳೆಯಳು, ನಿಲ್ಲದೆ ಬಗೆ ನಾಳೆಯಳು, ಪತಿಗಲ್ಲವ ಪಿಡಿದು ಪತಿಗಲ್ಲವ ಪಿಡಿದು ಮುಟ್ಟಿಸುವರು, ನಿಲ್ಲದೆ ಬಗೆ ನಾಳೆಯಳು, ಪತಿಗಲ್ಲವ ಪಿಡಿದು ಮುಟ್ಟಿಸುವಳು, ಪತಿಗಲ್ಲವ ಪಿಡಿದು ಮುಟ್ಟಿಸುವಳು, ಮನ ನಿಲ್ಲದು ಮನ ನಿಲ್ಲದು ನಿಲ್ಲದು ಮನವಲ್ಲಿ ಹೋಗದೆ ರಮಣ ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸಬೇಡಿ. ಸ್ವಾಮಿ, ನೀವೊಮ್ಮೆ ಬೇಡ ಅಂತ ಹೇಳುವ ಶಬ್ದವನ್ನು ಉಚ್ಚರಿಸಿದ್ರಿ ಅಂತಾದ್ರೆ ಮತ್ತೆ ನಾನಲ್ಲಿ ಕಾಲಿಡುವುದಕ್ಕೆ ಅವಕಾಶವೇ ಇಲ್ಲ. ಆದ್ರೆ ಏನ್ ಮಾಡೋಣ ಹೇಳಿ? ಬ್ರಾಹ್ಮಣರಿಂದ ನನ್ನ ಅಪ್ಪನ ಮನೆಯಲ್ಲಿ ವಿಶೇಷವಾದಂತಹ ಯಾಗ ನಡೀತದೆ ಎನ್ನುವ ವಿಷಯ ಕೇಳಿದ ಕ್ಷಣಕ್ಕೆ ನನ್ನ ಮನಸ್ಸು ಅಲ್ಲಿ ಹೋಗಿದೆ ಸ್ವಾಮಿ. ನನ್ನ ಮನಸ್ಸಲ್ಲಿ ಹೋಗಿದೆ. ಮನಸ್ಸು ಹೋದ್ಮೇಲೆ ಈ ದೇಹವು ಅಲ್ಲೇ ಹೋಗ್ಬೇಡ್ವೆ ಹೇಳಿ, ಮನಸ್ಸು ಹೋದ್ಮೇಲೆ ಈ ದೇಹವು ಅಲ್ಲೇ ಹೋಗ್ಬೇಡ್ವೆ ಹೇಳಿ. ಯಾಕೋ ಏನು ಅಪ್ಪನ ಮನೆಯ ಕಾರ್ಯಕ್ರಮದಿಂದ ಕ್ಷಣಕ್ಕೆ ಯಾವ ಹೆಣ್ಣಿಗೆ ತಾನೇ ಸಂತೋಷ ಆಗುವುದಿಲ್ಲ. ನನಗೆ ಗೊತ್ತು, ನಿಮಗೂ ಸಮಯಾವಕಾಶವಿಲ್ಲ. ಹೋಗೋಣವಂತೆ, ಯಾಗದ ವೈಭವವನ್ನು ನೋಡೋಣವಂತೆ, ನಾಳೆಯೇ ಹಿಂದೂರಿಗೆ ಬರೋಣವಂತೆ, ಹೋಗೋಣವಂತೆ. ನಾವು ಹೋಗ್ಲೇಬೇಕು, ನಾವು ಹೋಗ್ಲೇಬೇಕು. ನೋಡಿ ಪುರಗರ ಬಂದಿ ಒಳಗತಿಗೆ ಕೊಂತಿ
ದಿವಳಿ ಗದಿಗೆ ಮಾತನಾಡದಿ ನಿಗೆ ಮೌನವನ್ನು ತಾಳ್ದು ಕುಳ್ಳಿರಲು ಮಾತನಾಡದೆ ಅತಿ ಮೌನವನ್ನು ತಾಳಿ ಕುಳ್ಳಿರಲು ಮಾತಾಡದಿರುವುದೇ ಕೆಂಬಳು ತಾನೆ ಮಾತಾಡುವುದರಾಗಿ ತಾನೆ ಮಾತಾಡುವುದರಾಗಿ ಗೊಂಬಳು ಜಗನ್ಮಾತೆ ಬಿಂದಿರುಗಿ ಬಿಟ್ಟಿಸುವಳು ಬಿಂದಿರುಗಿ ಬಿಟ್ಟಿಸುವಳು ಜಗನ್ಮಾತೆ ಬಿಂದಿರುಗಿ ಬಿಟ್ಟಿಸುವಳು ಬಿಟ್ಟಿಸುವಳು ಮನ ನಿಲ್ಲದು ನಿಲ್ಲದು ಮನವಲ್ಲಿ ಬೋಧದೆ ರಮಣ ಯಾಕೆ ಸ್ವಾಮಿ ಮಾತನಾಡ್ತಾ ಇಲ್ಲ? ನಾನು ಒಂದು ಮಾತನಾಡಿದ್ರೆ 10 ಇಂಟಿಲಿ ಉತ್ತರಿಸಿ ನನ್ನ ಬಾಯಿ ಮುಚ್ಚಿಸುವಂತಹ ನೀವು ಇವತ್ತು ನಾನು ಎಷ್ಟೇ ಕೇಂದ್ರಸಹಿತವಾಗಿ ಮಾತನಾಡ್ತಾ ಇಲ್ಲ. ನನಗೆ ಅರ್ಥ ಆಯ್ತು. ನಿಮಗೆ ನನ್ನನ್ನು ಕಳುಹಿಕೊಡುವುದಕ್ಕೆ ಮನಸ್ಸಿಲ್ಲ, ನಿಮಗೆ ಬರುವುದಕ್ಕೆ ಮನಸ್ಸಿಲ್ಲ, ನನ್ನನ್ನು ಕಳುಹಿಕೊಡುವುದಕ್ಕೂ ಮನಸ್ಸಿಲ್ಲ. ಹಾಗಿದ್ರೆ ನನಗೆ ಅಪ್ಪನ ಮನೆ ಯಾಕೋ ಏನು ವಿಷಯ ಕೇಳಿದ ಕ್ಷಣಕ್ಕೆ ಮನಸ್ಸು ಹುಚ್ಚು ಕುದುರೆಯ ಹಾಗೆ ಓಡ್ತಾ ಇದೆ. ಬುದ್ಧಿಯ ಕಡಿವಾಣವನ್ನು ಹಾಕುವಲ್ಲಿ ನಾನು ವಿಫಲರಾಗ್ತಾ ಇದ್ದೇನೆ. ಹೋಗ್ಲೇಬೇಕು ಸ್ವಾಮಿ, ನಾ ಹೋಗ್ತೇನೆ. ವಿಶೇಷವಾದಂತಹ ಯಾಗವನ್ನು ನೋಡ್ತೇನೆ, ನಾನೇ ಹಿಂದಿರುಗಿ ಬರ್ತೇನೆ. ನಾ ಹೋಗ್ಲೇಬೇಕು, ಹೋಗಿ ಅಲ್ಲಿ ವಿಶೇಷವಾದಂತಹ ಯಾಗವನ್ನು ನೋಡ್ಲೇಬೇಕು. ಹಾಗೆ ಹಿಂದಿರುಗಿ ನೋಡಿ, ಇವರು ಸಿಟ್ಟು ಬಂದದ್ದು ಅಂತ ಮಾಡ್ಕೊಂಡೆ ನಾನು. ಸಿಟ್ಟು ಬಂದವರು ಈ ಕಾಲ ಆಡಿಸ್ತಾರ? ನಾಟಕ ಮಾಡೋದು ನಟರಾಜ ಅಲ್ವಾ? ಹಾಗಿದ್ರೆ ನಾನು ನಟನೆ ಮಾಡ್ತೇನೆ ಈಗ. ಸ್ವಾಮಿ, ಆ ಸಂದರ್ಭ ಇದಲ್ಲ. ಯಾಕೋ ಏನು ಅಪ್ಪನ ಮನೆಗೆ ಹೋಗ್ಬೇಕು. ನಾನು ಇಲ್ಲಿಯವರೆಗೆ ನಿಮ್ಮಲ್ಲಿ ಇಂಥದ್ದೊಂದು ಬೇಡಿಕೆಯನ್ನು ಮುಂದಿಟ್ಟದ್ದುಂಟ? ನನಗೆ ಅದನ್ನು ತಂದು ಕೊಡಿ, ನನ್ನ ನಿಂತಲ್ಲಿ ಕರ್ಕೊಂಡು ಹೋಗಿ, ಯಾವುದನ್ನಾದ್ರೂ ಹೇಳಿದ್ದುಂಟ? ಅಪ್ಪನ ಮನೆಯ ಕಾರ್ಯಕ್ರಮ ಯಾವ ಹೆಣ್ಣಿಗೆ ತಾನೇ ಆಸೆ ಆಗ್ಲಿಕ್ಕಿಲ್ಲ ಹೇಳಿ? 15 ದಿವಸ ಮೊದಲೇ ಹೋಗ್ಬೇಕಾಗಿತ್ತು ನಾನು. ಇವತ್ತಾದ್ರೂ ಹೋಗಿ ನನ್ನವ್ರನ್ನೆಲ್ಲ ಕಂಡು ಮಾತನಾಡಿಸಿ ಬರ್ತೇನೆ ಸ್ವಾಮಿ. ನಿಮಗೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂತಾದ್ರೆ ಗೌರಿ ನೀನಾದ್ರೂ ಹೋಗಿ ಬಾ ಅಂತ ಕಳುಹಿ ಕೊಡ್ಬಹುದಿತ್ತಲ್ಲ. ಬಾಯಿ ಬಿಟ್ಟು ಹೇಳ್ಬಾರ್ದು ನಮ್ಮ ಕಾರಣಕ್ಕಾಗಿ ಈ ರೀತಿಯ ಮೌನದ ನಾಟಕ ನಿಮ್ದು ಅಂತಾದ್ರೆ, ಸ್ವಾಮಿ ನಾ ಹೋಗಿ ಬರ್ತೇನೆ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗಿತ್ತು. ಹಾ ನಂಗೆ ಈಗ ಗೊತ್ತಾಯ್ತು. ನಾನು ಹೋಗುದು ಬೇಡ ಅಂತ ಹೇಳೋದಕ್ಕೆ ನಿಮಗೆ ಮನಸ್ಸಿಲ್ಲ, ಕಳಿಸಿಕೊಡೋದಕ್ಕೂ ಮನಸ್ಸಿಲ್ಲ. ಹಾಗಾಗಿ ಮೌನವಾಗಿದ್ದೀನಿ. ನನ್ನ ಮನಸ್ಸು ನೋಯುವುದನ್ನೇ ನೀವು ಸಹಿಸಿಕೊಳ್ಳುವುದಿಲ್ಲ. ನಾನಲ್ಲಿ ಹೋಗಿಲ್ಲ ಅಂತಾದ್ರೆ ನನ್ನ ಮನಸ್ಸು ನೋಯುತ್ತದೆ. ಹಾಗಾಗಿ ಸುಮ್ಮನೆ ಇದ್ದೀನಿ. ಮೌನ ಸಮ್ಮತಿಯ ಲಕ್ಷಣ ನಂಗೆ ಗೊತ್ತಿಲ್ವಾ? ಹೌದು ಸ್ವಾಮಿ, ನಾ ಹೋಗ್ಲೇಬೇಕು. ನನ್ನ ಅಪ್ಪನ ಮನೆಗೆ ಹೋಗ್ತೇನೆ. ನಾ ಹೋಗ್ತೇನೆ ಸ್ವಾಮಿ. ನಾ ಹೋಗಿ ಅಲ್ಲಿ ನನ್ನ ಅಪ್ಪನ ಮನೆಯ ಯಾರೆಲ್ಲ ನೋಡಿ ನಾ ಇಲ್ಲ ಸ್ವಾಮಿ, ನಾ ಹೋಗ್ಬೇಕು ಅಂತಂದು ಹೋದ್ರೆ ಹೇಳುವುದು ಎಲ್ಲ ನಿಮ್ಮನ್ನೇ. ಯಜಮಾನ್ರಿ ಯಾಕೆ ಬರ್ಲಿಲ್ಲ, ಯಜಮಾನ್ರಿ ಯಾಕೆ ಬರ್ಲಿಲ್ಲ, ಅವ್ರಿಗೆ ಶಿಕ್ಷಣ ಬಂದಿದೆ, ಅವ್ರು ಬರ್ಲಿಲ್ಲ ಅಂತ ಹೇಳ್ತಾರೆ. ನಾ ಹೋಗ್ತೇನೆ. ನಾ ಹೋಗಿ ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೆ ನನಗೂ ಮನಸ್ಸಿಲ್ಲ. ಎನ್ನಾದ್ರೂ ನಿಮ್ಮನ್ನು ಅಗಲಿ ನೋಡಿ ನಾನು. ನಿಮಗಷ್ಟು ಮನಸ್ಸಿಲ್ಲ ಅಂತ ಆದ್ರೆ ನಾನು ಹೋಗುವುದಿಲ್ಲ. ಗೊತ್ತುಂಟು, ನನ್ನ ಸತೀಮಣಿ ಯಾವ ಕಾಲಕ್ಕೂ ತಪ್ಪಿ ನಡೆಯುವುದಿಲ್ಲ. ಹೋಗುದಿಲ್ಲ ಅಂದ್ಯಲ್ಲ? ಈ ಗಂಡಸರ ಸ್ವಭಾವವೇ ಏನು? ಹೆಂಗಸರೆಲ್ಲಾದ್ರೂ ಹೊರಟು ಸಾಕು ಹೋಗ್ಬರ್ತೇನೆ. ಅವಳು ಹೋಗುದಿಲ್ಲ, ಮಲ್ಲೇ ಇರ್ತಾಳ.
ಯಾಕೆ ಕೇಳು? ಯಾಕೆ ಅವರಿಗೆ ನಮ್ಮ ಬಗ್ಗೆ ಅಷ್ಟು ಪ್ರೀತಿ ವಾತ್ಸಲ್ಯ ಇಲ್ಲ ಅಂತಂದ್ರೆ ನಾವ್ ಯಾಕೆ ಇಡ್ಬೇಕು ಯೋಚನೆ ಮಾಡುದು? ಬೇಡ ಬಿಡಿ. ಈಗ ಅದು ಒಂದು ಆ ಬ್ರಾಹ್ಮಣರ ವಿಷಯ ಹೇಳಿದಲ್ಲಿಗೆ ನನಗೆ ಗೊತ್ತೇ ನೆನಪಾಗುದು, ಅಪ್ಪನ ಮನೆ ನೆನಪಾಗುದು. ನಿನ್ನ ಮನಸ್ಸು ಆ ಕಡೆ ಸಾಗ್ತಾ ಇದೆ. ಹೌದು. ಅದನ್ನು ನಿಯಂತ್ರಿಸುವುದಕ್ಕೆ ನಾವು ಒಂದು ಯಾಗ ಮಾಡೋಣ. ಅಯ್ಯೋ ಯಾಗ ಮಾಡುವುದ ನಾವು ಈ ದಿವಸ ಯಾಗ ಯಾಜಿಗಳಾಗೋಣ, ಯಾಜಿಗಳಾಗೋಣ. ನೀವು ಯಾಜಿಗಳಾಗಿ ಆಗಿದೆ ಮತ್ತೆ ಯಾಗ ಮಾಡಿ ಯಾಜಿ ಆಗುದು ಬೇಡ. ಒಂದ್ ಕೆಲಸ ಮಾಡೋಣ, ನಂದಿಯನ್ನಾಡರಿ ಪ್ರಪಂಚ ಪರ್ಯಟನ ಮಾಡೋಣ. ಅಯ್ಯೋ ತಿರುಗಾಟ ಯಾವಾಗ ಮುಗಿತದೆ ಅಂತ ಆಗದೆ ಹಾಗೆ ತಿರುಗಾಡುವುದೇ ಆಯ್ತು ನಮ್ದು. ಬೇಡ, ಒಂದು ಕತೆ ಹೇಳ್ತೇನೆ. ನಿನ್ನ ಮನಸ್ಸು ಆ ಕಡೆ ಹೋಗ್ಲೇಬಾರ್ದು. ಇದಾಗಬಹುದು. ಈ ತಿರುಗಾಟದಲ್ಲಿ ನೀವು ಕೆಲವೊಂದು ಕತೆ ಹೇಳುದುಂಟಲ್ಲ, ಏನು ಸ್ವಾರಸ್ಯ ಹೇಳ. ಯೌವನ ಇರುವಾಗಲೇ ಹೆಂಡತಿಯನ್ನ ಕಳಕೊಂಡ ತಂದೆ ಯೌವನಕ್ಕೆ ಬಂದ ಅವನ ಮಗ ಇಬ್ಬರು ಕನ್ಯಾನ್ವೇಷಣೆಗೆ ಹೊರಟು. ಇಬ್ಬರಿಗೂ ಹೆಣ್ಣು ಬೇಕು. ಯಾಕೆಂದ್ರೆ ಅವನಿಗೆ ಹೆಂಡತಿ ತೀರೋಗಿದ್ದಾಳೆ, ಇವನಿಗೆ ಪ್ರಾಯ ಬಂದಿದೆ. ಎದುರಾಗಿ ಇರುವರು ಹೆಂಗಸರು ಬರ್ತಾ ಇದ್ರು. ಅದನ್ನು ನೋಡಿ ಇವರೊಳಗೆ ತೀರ್ಮಾನ ಮಾಡಿದ್ರು, ಏನಂತ? ಎತ್ತರ ಇರುವವಳನ್ನ ಅಪ್ಪ ಮದುವೆ ಆಗುದು, ಕುಳ್ಳಗಿರುವವಳನ್ನ ಮಗ ಮದುವೆ ಆಗುದು. ಹೋಗಿ ಮಾತುಕತೆ ಆಯ್ತು, ಮದುವೆ ಆಯ್ತು. ಮದುವೆ ಆಗ ಒಂದ್ ಸಂತಾನೂ ಆಯ್ತು. ಎಂತದೆ ಸಂತಾನೂ ಆಯ್ತು. ಆಮೇಲೆ ಗೊತ್ತಾಯ್ತು ಎಂತದು, ಎತ್ತರ ಇರುವವಳು ಮಗಳು, ಕುಳ್ಳಗಿರುವವಳು ತಾಯಿ ಅಂತ. ಅಯ್ಯಯ್ಯ ಅಂದ್ರೆ ಕತೆ ಕೇಳು. ಅಪ್ಪ ಮದ್ವೆ ಆದ ಮಗಳನ್ನ, ಮಗ ಮದ್ವೆ ಆದ್ದು ತಾಯಿ ಅಂತ. ಈಗ ಸಂತಾನ ಆಯ್ತು ಅನ್ನೋಲ್ಲ, ಅವರ ನಡುವಿನ ಸಂಬಂಧ ಹೇಗೆ? ಅಯ್ಯೋ ಸಂಬಂಧಿಕರು ಹೇಗೆ? ನಮ್ಗೆ ಸಂಬಂಧ, ಅಯ್ಯೋ ನಾವೆಷ್ಟು ಹೆಣ್ಮಕ್ಳು 27 ಜನ ಅಂದ್ರೆ ನಮ್ಮ ತಂಡೋಪತಂಡವಾಗಿ ಸಂಬಂಧಿಕರು ಸೇರದ್ದು ಅಂತೆ. ತಡಿಯೇ, ಅವರ ನಡುವಿನ ಸಂಬಂಧ ಏನು ಅಂತ ಕೇಳುದು. ಅಲ್ಲ, ನಾ ಅಲ್ಲಿ ಯಾಗಕ್ಕೆ ಬಂದು ಸಂಬಂಧಿಕರು ಅಂತ ಹೇಳಿದ್ದಿಲ್ಲ. ಸಂಬಂಧ ಶಬ್ದ ಬಂದ್ರೆ ಸಾಕು. ಸಂಬಂಧ ಇಲ್ಲದ ಕತೆ ಹೇಳಿ ನೀವು. ಸಂಬಂಧ ಹೇಳಿದ್ದೇವೆ. ಮತ್ತೆ ಸಂಬಂಧದ ಕತೆ ಹೇಳಿದ್ರೆ ಸಂಬಂಧಿಕರ ನೆನಪಾಗುದು. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ಊರಿಗೆ ಬರಗಾಲ ಬಂತು. ಬರಗಾಲ ಬಂದಾಕ್ಷಣ 3 ಕೆರೆ ತೋಡಿಸಿದ. ಎಂತ ಕೆರೆ! ಎಂತ ಕೆರೆ? 2 ಕೆರೆಯಲ್ಲಿ ನೀರು ಬರಲಿಲ್ಲ, ಒಂದು ಕೆರೆ ಹೊಟ್ಟಾಗಿತ್ತು. ಬರಗಾಲ. ಆಮೇಲೆ ದನಗಳು, 3 ದನಗಳು ನೀರು ಕುಡಿಯುವುದು ಬಂತು ಹೊಟ್ಟು ಬಾವಿಗೆ. ಎಂತ ಹೊಸು! ಒಟ್ಟು ಬಾವಿಗೆ ಮಾತ್ರ ಅಲ್ಲ, 2 ಆಕಳ ಹಾಲು ಕೊಡ್ತಿರ್ಲಿಲ್ಲ, 1 ಆಕಳು ಬರಡಾಗಿತ್ತು. ಎಂತ ನೀವು ಒಂದಕ್ಕೊಂದು ಸಂಬಂಧ ಆಗಿದೆ. ನೀನು ಹೇಳುತ್ತಲ್ವಾ ಸಂಬಂಧ ಇಲ್ದಿದ್ದ ಕತೆ ಹೇಳಿ ಎಂದು. ಹಾಗೆ ಕೊಡ್ಲಿಕ್ಕೆ ಬಂದ್ರು. ಅಲ್ಲಿ ಇಷ್ಟೊತ್ತಿಗೆ ನಮ್ಮಮ್ಮ ಕೆಂಪು ಸೀರೆ ಉಟ್ಕೊಂಡು ಅಲ್ಲಿ ಯಾಗ ಮಂಟಪದಲ್ಲಿ ಕೂತ್ಕೊಂಡಿರ್ತಾರೆ. ನಮ್ಮ ಕೆಂಪು ಸೀರೆ ಉಡುವುದೇ? ಅಯ್ಯೋ ದೇವರೇ ಸ್ವಾಮಿ, ಈಗ ಹೇಳಿದ್ರು ನನ್ನ ಮನಸ್ಸನ್ನು ನಾನು ತಹಬಂದಿಗೆ ತಂದುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ನಾ ಹೋಗ್ಲೇಬೇಕು. ಕ್ಷಣಿ ವಿನೋದ ಅಲ್ಲ, ಬೇಡ, ಗಂಭೀರವಾಗಿ ಹೇಳ್ತೇನೆ. ನಾ ಹೋಗ್ತೇನೆ. ನೀ ಅಲ್ಲಿ ಹೋಗುದು ಬೇಡ. ನಾ ಹೋಗ್ತೇನೆ. ಹೋಗುದು ಬೇಡ. ನಾ ಹೋಗ್ಲೇಬೇಕು. ಹಲವು ಪರಿಯಲಿ ಕಾಂದೆ ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ ಕರುಣವ ತೋರಿ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವ ಒಲಿಸಲಾರದೆ ಬಂಧು ದರುಶನ ಪಾರವಶ್ಯದಲ್ಲಿ ನಿಜ ಕಾದಲಗೆ ಕರುಣವ ತೋರಿ. ನಮ್ಮವ್ರನ್ನ ಎಷ್ಟು ಒತ್ತಾಯಿಸಿದ್ರೆ ಅವರ ಚಿತ್ತ ಬದಲಾಗುವುದಿಲ್ಲ, ಹಾಗೆ ನನ್ನ ಚಿತ್ತವು ಬದಲಾಗ್ತಾ ಇಲ್ಲ. ಚಿತ್ತವ ಒಲಿಸಲಾರದೆ ಬಂಧು ದರುಶನ ಪಾರವಶ್ಯದಲ್ಲಿ ಬಂಧು ದರುಶನ ಪಾರವಶ್ಯದಲ್ಲಿ ನಿಲಯದಿಯು ಪರವಂಟಳ ಅಂಗನೇ ನಿಲಯದಿಯು ಪರವಂಟಳ ಅಂಗನೇ ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯದಿಯು ಪರವಂಟಳ ಅಂಗನೇ ಬಳಲಿ ಬಿಸುವುದು